ಅಪ್ಪ, ವಿಶ್ ಯು ಹ್ಯಾಪಿ ಬಿಲೇಟೆಡ್ ಬರ್ತ್ಡೇ. ಐ ಲವ್ ಮೈ ಡ್ಯಾಡ್. ಎಷ್ಟ್ ದಿನ ಆಗಿತ್ತಪ್ಪ ನಿಮ್ಮನ್ನ ನೋಡಿ, ಕನಸಲ್ಲಿ ಬಂದ್ಬಿಟ್ಟಿದ್ರಿ ನೀವು. ವಿಶ್ ಯು ಹ್ಯಾಪಿ ಬಿಲೇಟೆಡ್ ಬರ್ಡೇ ಮಾವ. ಥ್ಯಾಂಕ್ ಯು. ದಂಪತಿಗಳು ಜೊತೆಗೆ ಪ್ರತ್ಯಕ್ಷರಾಗಿದ್ದೀರಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಹಲೋ. ಹಾಯ್ ಮೇಘಾ. ನಿಮ್ ಹುಟ್ಟು ಹಬ್ಬದ ದಿನ ಹೊರಟಿದ್ದು, ತಲುಪಿದ್ದು ಇವತ್ತು. ಹಾಗಿತ್ತು ಬೆಂಗಳೂರು ಟ್ರಾಫಿಕ್. ವಿಪರೀತ ಕೆಲಸ. ಟ್ಯಾಂಕ್ಲೆಸ್ ಗವರ್ಮೆಂಟ್ ಜಾಬ್. ಯಾಕೋ ಸಂಬಳ ಕೊಡ್ತಿಲ್ವಾ? ಕೊಡ್ತಾ ಇದ್ದಾರೆ. ಮತ್ತೆ ಟ್ಯಾಂಕ್ಲೆಸ್ ಜಾಬ್ ಅಂತಿದ್ಯಾ? ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತ, ನಿಜವಾಗಿ ಜನ ಸೇವೆ ಮಾಡೋ ಅವಕಾಶ. ನೀನು ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡಿದ್ರೆ ಯಾರೋ ಕೆಲ ಮಾಲೀಕರು ಶ್ರೀಮಂತರಾಗ್ತಾರೆ. ಇಲ್ಲಿ ಸರ್ಕಾರಿ ಕೆಲಸದಲ್ಲಿ ನೀನು ನೇರವಾಗಿ ಜನರಿಗೆ ತಲುಪಬಹುದು. ನಾನು ಸರ್ಕಾರಿ ನೌಕರ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಪಡಬೇಕು. ಏನ್ ಹೆಮ್ಮೆ ಪಟ್ಕೊಳ್ಳೋದು? ಸಂಬಳ ಕಡಿಮೆ, ಕೆಲಸ ಹೆಚ್ಚು. ನನ್ನ ಕ್ಲಾಸ್ಮೇಟ್ಸ್ಗಳೆಲ್ಲ ಪ್ರೈವೇಟ್ ಕಂಪನಿಗಳು ಸೇರ್ಕೊಂಡು ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿದ್ದಾರೆ. ಇನ್ನು ಕೆಲವರು ಫಾರಿನ್ ನಲ್ಲಿ ಸೆಟ್ಲ್ ಆಗಿ ಡಾಲರ್ಸ್ ಲೆಕ್ಕದಲ್ಲಿ ಎಣಿಸ್ಕೋತಿದ್ದಾರೆ. ಇಲ್ಲ ಒಂದು ಪ್ರಮೋಷನ್ ತೆಗೆದುಕೊಳ್ಳೋದಕ್ಕೆ 108 ತಕರಾರು. ಇದೇ ಡಿಪಾರ್ಟ್ಮೆಂಟ್ ಬೇಕು, ಇದೇ ಪೋಸ್ಟ್ ಬೇಕು ಅಂತ ನೀನೇ ತಾನೇ ಅರ್ಜಿ ಹಾಕೊಂಡಿದ್ದು, ಕೆಲಸ ತಗೊಂಡಿದ್ದು. ಕೆಲಸ ಇಲ್ಲದೆ ಎಷ್ಟೊಂದು ಜನ ಪರದಾಡ್ತಾರೆ. ಒಳ್ಳೆ ಅಧಿಕಾರದಲ್ಲಿದ್ದು ನೀನು ಹೀಗಂತಿಲ್ಲೋ ಶಿಶಿರ? ಹೌದಣ್ಣ, ಅಪ್ಪ ಹೇಳ್ತಾರೋದು ನಿಜ. ಸರ್ಕಾರಿ ನೌಕರಿಲಿರೋ ಬೆನಿಫಿಟ್ ಸೆಕ್ಯೂರಿಟಿ ಪ್ರೈವೇಟ್ನಲ್ಲಿ ಇರಲ್ಲ. ಇಲ್ಲಿ ಜೀತ ಮಾಡ್ತಾ ಇದೀವಿ ಅಂತ ಅನ್ಸತ್ತೆ. ಸರ್ಕಾರ ಅಂದ್ರೆ ಅದು ನಾವೇ. ಆದ್ರಿಂದ ಅಲ್ಲಿ ಜೀತ ಅನ್ನೋ ಪ್ರಶ್ನೆನೇ ಬರಲ್ಲ. ಇಲ್ಲಿ ನಮ್ಮನ್ನು ಯಾವಾಗ ಬೇಕಾದ್ರೂ ಒದ್ದೋಡಿಸ್ಬೋದು. ಆದ್ರೆ ಸರ್ಕಾರಿ ಕೆಲಸ ಸಾಯೋ ತನಕ ಸಾಕತ್ತೆ. ಸತ್ತ ನಂತರನೂ ಆತನ ಪತ್ನಿಗೆ ಅವಳು ಬದುಕಿರೋವರೆಗೂ ಪೆನ್ಷನ್ ಸಿಗುತ್ತೆ. ಆದ್ರೆ ಈ ಸತ್ಯ ಎಷ್ಟು ಜನ ಸರ್ಕಾರಿ ನೌಕರರು ಅರ್ಥ ಮಾಡ್ಕೊಂಡಿದ್ದಾರೆ. ಸರಿಯಾಗಿ ಕೆಲಸನೂ ಮಾಡೋದಿಲ್ಲ, ಜನರನ್ನ ಗೋಳು ಹುಯ್ಕೋತಾರೆ. ಏನಪ್ಪಾ ಶಿಶಿರ, ಕೈ ಶುದ್ಧವಾಗಿ ಇಟ್ಕೊಂಡಿದೀಯಾ? ಹೌದಪ್ಪ, ನನ್ನ ಕೈ ಕ್ಲೀನ್ ಆಗಿದೆ. ಎಲ್ಲಿ ದೊಡ್ಡಪ್ಪ ನಿಮ್ ಕೈ ತೋರಿಸಿ. ಛೀ, ದೊಡ್ಡಪ್ಪನ ಕೈ ಡರ್ಟಿ ಆಗಿದೆ. ವರ್ಷ ಬಾಯಿಲಿ. ಬರ್ತ್ಡೇಗೆ ವಿಶ್ ಮಾಡೋಕೆ ಬಂದರೆ ಭಾಷಣ ಬಿಗಿದಿದ್ದಾನೆ ಅಂತ ಅಂದ್ಕೋಬೇಡ. ಕಾನೂನುಗಳು ಬಿಗಿಯಾಗಿವೆ, ಮಾಧ್ಯಮಗಳು ಚುರುಕಾಗಿವೆ. ತಪ್ಪು ಮಾಡಿ ಸಿಕ್ಕಾಕೊಂಡ್ರೆ ನಾವೆಲ್ಲರೂ ತಲೆ ತಗ್ಸೋ ಹಾಗಾಗತ್ತೆ. ಅಹೋರಾತ್ರಿ ಶ್ರೀಮಂತನಾಗಬೇಕು ಅನ್ನೋ ಚಪಲ ಒಳ್ಳೇದಲ್ಲ. ಅದೆಲ್ಲ ಬಿಟ್ಟಾಕಿ ಅಪ್ಪ. ನಿಮ್ ಬರ್ತ್ಡೇಗೆ ಒಂದು ವಂಡರ್ಫುಲ್ ಗಿಫ್ಟ್ ತಂದಿದ್ದೀನಿ. ಅದನ್ನ ನೀವು ತುಂಬಾ ಲೈಕ್ ಮಾಡ್ತೀರಾ. ಹಿಂದೆ ಯಾರು ಕೊಟ್ಟಿರಬಾರ್ದು, ಮುಂದೆ ಯಾರು ಕೊಡಬಾರ್ದು ಅಂತ ಗಿಫ್ಟ್. ನಿನ್ ಪ್ರೀತಿ ಒಂದೇ ಸಾಕು, ನನ್ಗೇನು ಬೇಡ ಅಂತ ಅವತ್ತೇ ಹೇಳಿದ್ನಲ್ಲಪ್ಪ. ನೋ ಅಪ್ಪ, ಖಂಡಿತ ನೀವು ತಗೊಳ್ಳೇಬೇಕು. ಜೀವನ ಪರ್ಯಂತ ಅದು ನಿಮ್ ಜೊತೆಲೇ ಬರುವಂತದ್ದು. ಗೆಸ್ ವಾಟ್? ಹೊರಗಡೆ ಕಾರಲ್ಲಿ ಇಟ್ಟಿದ್ದೀನಿ, ಈಗ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಏನಿರಬಹುದು? ದೊಡ್ಡಪ್ಪ ತಾತಂಗೆ ಕಾರ್ ಕೊಡ್ಸಿರ್ಬೋದು. ಸುಮ್ನೆ ಇರೆ, ಯಾರಾದ್ರೂ ಕಾರ್ ಒಳಗ್ ಕಾರ್ ಇಟ್ಕೊಂಡ್ ಬರ್ತಾರಾ? ನಂಗೂ ಹೇಳಿಲ್ಲ ಅವರು. ನನ್ನ ಸುಪುತ್ರ ನನಗೇನ್ ತಂದಿರ್ತಾನೆ ನನ್ಗೆ ಗೊತ್ತಿರಲ್ವಾ? ಏನಪ್ಪ ಅದು? ಊರುಗೋಲು. ಅಪ್ಪ, ನೀವು ಹೇಳಿದ್ದು ಪರ್ಫೆಕ್ಟ್ಲಿ ರೈಟ್. ಅಪ್ಪಂದು ನಂದು ಒಂದೇ ವೇವ್ಲೆನ್. ಅಪ್ಪ, ಅಪ್ಪ, ನೀವು ವಾಕಿಂಗ್ ಹೋಗುವಾಗ ಈ ವಾಕಿಂಗ್ ಸ್ಟಿಕ್ ನ ತಪ್ಪದೆ ತಗೊಂಡೋಗಿ. ಇಂಪೋರ್ಟೆಡ್. ಈ ಹಿಡಿ ಇದೆಯಲ್ಲ, ಇದ್ರ ಮೇಲಿನ ಕೆತ್ತನೆ ಈಜಿಪ್ಷಿಯನ್ ಆರ್ಟ್, ಅಲ್ಲಿಂದ ವಿಶೇಷವಾಗಿ ತರಿಸಿದ್ದು.
ನಿಮ್ಮ ಮೇಲಿನ ಪ್ರೀತಿಗಾಗಿ ತಗೊಳ್ಳಿಯಪ್ಪ. ನನಗಷ್ಟು ವಯಸ್ಸಾಗಿಲ್ವೋ ಶಿಶಿರ? ವಯಸ್ಸಾದ ಜೀವಗಳಿಗೆ ಬೇಕಾಗಿರೋದು ವಾಕಿಂಗ್ ಸ್ಟಿಕ್ ಅಲ್ಲ. ಆಫ್ಟರ್ ಆಲ್ ಇದೊಂದು ನಿರ್ಜೀವವಾದ ವಸ್ತು. ನನ್ನಂಥವ್ರಿಗೆ ಬೇಕಾಗಿರೋದು ಈ ಮಗು ಇದೆಯಲ್ಲ, ಇದರ ಮನಸ್ಸಿದೆಯಲ್ಲ, ಅಂಥ ಮುಗ್ಧವಾದ ಪ್ರೀತಿ ವಾತ್ಸಲ್ಯ. ಎನಿವೆ, ನೀನು ಇದನ್ನು ಪ್ರೀತಿಯಿಂದ ತಂದಿದ್ದೀಯ. ಬೇಡ ಅಂತ ಹೇಳಿ ನಿನಗೆ ನಾನು ನೋವುಂಟು ಮಾಡಲಾರೆ. ಸದ್ಯಕ್ಕಂತೂ ನಂಗೆ ಬೇಕಿಲ್ಲ, ಆದರೂ ಇಟ್ಕೋತೀನಿ. ಯಾರಿಗೆ ಗೊತ್ತು, ಮುಂದೆಂದೋ ಬೇಕಾಗ್ಬೋದು. ಸ್ಟಾಪ್ ದಿಸ್ ನಾನ್ಸೆನ್ಸ್. ತಗೋಪ್ಪ ನೀನಿದ್ನ. ಇದ್ರ ನೆಸೆಸಿಟಿ ನನ್ ಗಂಡನ್ ಇಲ್ಲ ಅಂತ ಹೇಳಿದೀನಿ ತಾನೆ. ಈ ಮಾತ್ರೆಯಿಂದ ಮಾತ್ರನೇ ನನ್ನ ಮಗನ ನೋವನ್ನ ನೀಗಿಸೋದಕ್ಕೆ ಸಾಧ್ಯ ಅಂತ ನಾನು ಹೇಳಿದ್ದೀನಿ ಮಧುರ. ಪ್ರಧಾನ್ ಮಾತ್ರ ತಗೊಳ್ಳೋದಕ್ಕೆ ನಾನ್ ಬಿಡೋದಿಲ್ಲ. ಬೂದಿ ಹಚ್ಕೊಳ್ಳೋದಕ್ಕೆ ನಾನ್ ಬಿಡೋದಿಲ್ಲ. ಬೇಡಿ ಅತ್ತೆ, ಚಾಲೆಂಜ್ ಮಾಡ್ಬೇಡಿ ನನ್ ಜೊತೆ. ಪ್ರಾಣ ಹೋದ್ರು ಸೋಲೋಳಲ್ಲ ನಾನು. ಯಾರ್ ಪ್ರಾಣ? ಮಗನ್ ಪ್ರಾಣ ಉಳಿಸೋದಕ್ಕೋಸ್ಕರ ಔಷಧಿ ತಂದಿರೋಳು ನಾನು. ಪ್ರಾಣ ತೆಗಿಯಕ್ಕೆ ನನಗೆ ಬರಲ್ಲ. ಹಾ, ಗಂಡನ್ ಪ್ರಾಣ ತೆಗ್ದಿರೋ ಹೆಂಡತಿರು ಬೇಚಾನ್ ಸಿಗ್ತಾರೆ, ಆದ್ರೆ ಮಕ್ಕಳನ್ನ ಕೊಲ್ಲೋ ತಾಯಂದ್ರು ಎಲ್ಲೂ ಸಿಕ್ಕಲ್ಲ. ಮಧುರ, ಅತ್ತೆ ಬಿಡಿ ನನ್ ಕೈನ. ಅವನಿಗೆ ಮಾತ್ರ ನುಂಗ್ಸಕ್ ಬಿಡ್ತೀನಿ ಅಂತ ಹೇಳು, ನಾನು ಕೈ ಬಿಡ್ತೀನಿ. ಅದಕ್ ನಾನ್ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇವತ್ತು ಅದೇನೇ ಆಗೋಗ್ಲಿ, ನನ್ ಮಗನಿಗೆ ಮಾತ್ರ ತಿನ್ನಿಸ್ತೇನೆ. ನಾನು ಇಲ್ಲಿಂದ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಆಯ್ತು ಬನ್ನಿ, ಇವತ್ತು ನೀವು ಪವರ್ಫುಲ್ ನಾನ ಅಂತ ನೋಡೇ ಬಿಡೋಣ. ಅದು ಹೇಗೆ ಮಾತ್ರ ಕೊಡ್ತಿರೋ ಕೊಡಿ, ನಾನು ನೋಡ್ತೀನಿ. ಕೊಡಿ. ಮಧುರ, ಬಿಡು ಕೈನ. ಬಿಡಲ್ಲ. ಬಿಡು ಕೈನ. ಕುಡಿದೀನಿ ಬೂದಿನ. ಕುಡಿದೀನಿ ಮಾತ್ರೆನಾ? ಹ್ಯಾಪಿ? ಇಬ್ರು ಹ್ಯಾಪಿ? ಇನ್ನೊಬ್ರ ಬಗ್ಗೆ ಹೇಗೋ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಮಗನೇ. ನಿಮ್ ಕಾಯಿಲೆ ವಾಸಿ ಆದ್ರೆ ಅದು ಬಾಬಾ ಕೊಟ್ಟಿದ್ ಭಸ್ಮದಿಂದ. ಇಲ್ಲ, ನಿನ್ ಕಾಯಿಲೆ ವಾಸಿ ಆದ್ರೆ ಅದು ಡಾಕ್ಟರ್ ಕೊಟ್ಟ ಮಾತ್ರೆಯಿಂದ. Very good, very good, very, very good. Hey! 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 Very good, very good, very, very good. Hey!
ನೋಡಿ, ಬನ್ನಿ ಬನ್ನಿ, ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. 1968 ನಲ್ಲಿ ನಾನು ಲಂಡನ್ ಹೈಡ್ ಪಾರ್ಕ್ ನಲ್ಲಿ ವಾಕಿಂಗ್ ಮಾಡ್ತಿದ್ದಾಗ. ದೊಡ್ಡಪ್ಪ ಅದನ್ನೆಲ್ಲ ಇವತ್ತು ಇವ್ರಿಗೆ ಹೇಳಿ, ನನ್ನನ್ನು ಬಿಟ್ಬಿಡಿ. ನಾನು ಯಾರಿಗೋ ವೇಟ್ ಮಾಡ್ತಾ ಇದ್ದೀನಿ. ಗೊತ್ತಾಯ್ತು, ವೇಟ್ ಮಾಡಿ. ಬಂದ್ರೂ ಬರಬಹುದು, ನಿಮ್ ತಲೆನೋವು ವಾಸಿ ಆಗಬಹುದು ಅಂತ ಕಾಣುತ್ತೆ. ರೀ ಗಂಗಾಧರಯ್ಯ, ಡೋಂಟ್ ಗೆಟ್ ಪರ್ಸನಲ್. ಗಾಸಿಪ್ ಮಾಡೋದು ಬಿಟ್ರೆ ಬೇರೆ ನಿಮ್ಗೆ ಏನು ಗೊತ್ತಿದೆ? ಇವತ್ತು ಯಾರನ್ನು ತಪ್ಕೊಳ್ಳೋಕೆ ಹೋಗಿದ್ರಿ ಅಂತ ಯಾವತ್ತಾದ್ರೂ ನಿಮ್ಗೆ ಕೇಳಿದ್ದೀನಾ? ಬೇಕಿತ್ತ ನಿಮ್ಗೆ? ಆಗಲ್ಲ, ನಮ್ಗಿನ್ನ ಸ್ವಲ್ಪ ಟೈಮ್ ಬೇಕೇ ಬೇಕು. ನಾವು ಅಷ್ಟೊಂದು ಹಣನ ಹೊಂದಿಸ್ಬೇಕಲ್ವಾ? ಆದಷ್ಟು ಬೇಗ ಖಂಡಿತ ನಾವೇ ನಿಮಗೆ ಫೋನ್ ಮಾಡ್ತೀವಿ. ಆದರೆ ಪ್ಲೀಸ್ ಬೆಳಗ್ಗೆನೆ ಈ ರೀತಿ ಫೋನ್ ಮಾಡಿ ತೊಂದರೆ ಕೊಡಬೇಡಿ. ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್. ಓಕೆ ಸರ್, ಥ್ಯಾಂಕ್ ಯು. ಆ ವಿಲ್ಲಾದವನು ದುಡ್ಡು ಕಟ್ಟಿ ಅಂತ ಅರ್ಜೆಂಟ್ ಮಾಡ್ತಿದ್ದಾನೆ. ನಾನ್ ನಿಮ್ ಹತ್ರ ಮಾವನವ್ರನ್ನ ದುಡ್ಡು ಕೇಳಿ ಅಂತ ಅವತ್ತಿಂದಲೂ ಅರ್ಜೆಂಟ್ ಮಾಡ್ತಾನೆ ಇದ್ದೀನಿ. ಆದ್ರೆ ನಿಮಗ್ ಕೇಳೋ ಮನ್ಸೂ ಇಲ್ಲ, ಧೈರ್ಯನೂ ಇಲ್ಲ. ಇನ್ಮೇಲೆ ಆ ವಿಲ್ಲ ನಮ್ ಪಾಲ್ಗಿಲ್ಲ ಅನ್ಕೊಂಡು ಸುಮ್ನಾಗ್ಬಿಡೋಣ. ಮೊದ್ಲೇ ಹೆದರಿರೋ ಮೇಲೆ ಹಾವು ಎಸೆಯೋ ಕೆಲಸ ಮಾಡ್ಬೇಡ ಮೇಘ. ಹಾವಲ್ಲ, ಹುಲಿ ಎಸಿದ್ರು ನೀವು ಬದ್ಲಾಗಲ್ಲ. ಮಾವನ ಹತ್ರ ದುಡ್ಡು ಕೇಳಕ್ ಆಗಲ್ಲ ನಿಮ್ ಕೈಲಿ. ಆಗಲ್ಲ ಅಂತ ನಾನು ಹೇಳಿಲ್ಲ. ಅಯ್ಯೋ, ಅದೇ ರಾಗ ಅದೇ ಹಾಡು ಕೇಳಿ ಕೇಳಿ ನನಗೂ ಬೇಜಾರಾಗ್ಬಿಟ್ಟಿದೆ. ಇನ್ನು ಆ ಮನೆ ಬಗ್ಗೆ ಯೋಚನೆ ಮಾಡೋದು ಬೇಡ, ಆಸೆ ಪಡೋದು ಬೇಡ. ಇದನ್ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳಿ, ಮಾತಾಡೋಣ. ನಿಮಗ್ ಹೇಳೋ ಬದಲು ನನ್ನ ಮಗಳು ವರ್ಷಂಗ್ ಹೇಳಿದ್ರೆ 2 ನಿಮಿಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋಳು. ಹಾ, ನಾಟ್ ಎ ಬ್ಯಾಡ್ ಐಡಿಯಾ. ಏನ್ ಐಡಿಯಾ? ಮಾವನ ಹತ್ರ ದುಡ್ಡು ಕೇಳಕ್ಕೆ ವರ್ಷನ್ ಕಳ್ಸಿದ್ರೆ? ಏನ್ ಮೇಘ, ವರ್ಷನ ಅಪ್ಪನ ಹತ್ರ ದುಡ್ಡು ಕೇಳಕ್ ಕಳ್ಸದ? ಹೂ ರೀ, ಮಾವಂಗ್ ವಿಷಯ ತಿಳ್ಸಕ್ಕೆ ಇದೇ ಬೆಸ್ಟ್ ವೇ ಆಫ್ ಕಮ್ಯುನಿಕೇಶನ್. ಅವಳ ಹತ್ರ ಹೇಳ್ ಕಳ್ಸಿದ್ರೆ ಅಪ್ಪ ಬೇಜಾರ್ ಮಾಡ್ಕೊಳಲ್ವಾ? ರೀ, ನೀವು ಸಿಕ್ಕಾಪಟ್ಟೆ ದಡ್ರು ಕಣ್ರಿ. ಸ್ವಲ್ಪನೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದೇ ಇಲ್ಲ ಅಂತೀರಲ್ಲ. ವರ್ಷನ್ನ ಡೈರೆಕ್ಟ್ ಆಗಿ ದುಡ್ಡು ಕೇಳಕ್ ಕಳ್ಸದ್ ಬೇಡ, ಇಂಡೈರೆಕ್ಟ್ ಆಗಿ ಕಳ್ಸೋಣ. ಅದೇ ಹೇಗದು ಇಂಡೈರೆಕ್ಟ್ ಆಗಿ ಕಳ್ಸೋದು? ಗೊತ್ತಾಗತ್ತೆ ಇರಿ. ವರ್ಷ ವರ್ಷ ಬಾಪುಟ ಇಲ್ಲಿ. ಏನಮ್ಮ? ಈಗ ಅಪ್ಪ ಅಮ್ಮಂಗೊಂದು ಹೆಲ್ಪ್ ಮಾಡ್ಬೇಕು. ಹೆಲ್ಪ? ಏನಮ್ಮ? ತಾತ ಬಂದ ತಕ್ಷಣನೇ ಅವ್ರ ಹತ್ರ ಹೋಗಿ ದುಡ್ಡು ಕೇಳ್ತೀಯಾ? ಯಾಕೆ, ನಂಗ್ ದುಡ್ಡೇನು ಬೇಡವಲ್ಲ. ಅಯ್ಯೋ, ನಿನಗಲ್ವೇ, ನಮ್ಗೋಸ್ಕರ ನೀನ್ ಕೇಳ್ಬೇಕು. ಯಾಕೆ, ನಾನ್ ಯಾಕೆ ಕೇಳ್ಬೇಕು? ನಿಮ್ಗೋಸ್ಕರ ನೀವೇ ಕೇಳ್ಕೊಂಬೋತಾನೆ. ತಾತ ನಿಮ್ಗೇನ್ ಹೊಡಿತಾರಾ? ಏಯ್, ತಲಹರಟೆ ಬೇಡ, ಹೇಳ್ದಷ್ಟು ಕೇಳು. ಅಪ್ಪ ಅಮ್ಮ ಇಬ್ರು ಮನೆ ತಗೋಬೇಕು ಅಂತ ಇದ್ದಾರೆ, ಆದ್ರೆ ಅದಕ್ ಬೇಕಾದಷ್ಟು ದುಡ್ಡು ಅವ್ರ ಹತ್ರ ಇಲ್ಲ. ಪಾಪ ಅಪ್ಪ ಅಮ್ಮ ಇಬ್ರು ಪರದಾಡ್ತಾ ಇದ್ದಾರೆ ಅಂತ ತಾತನ್ ಮುಂದೆ ಹೇಳ್ಬೇಕು. ಏನ್ ಹಾಗ್ ನೋಡ್ತಾ ಇದೀಯಾ? ಯಾಕೆ, ನಾನ್ ಯಾಕೆ ಸುಳ್ಳು ಹೇಳ್ಬೇಕು? ನಾನ್ ಸುಳ್ಳು ಹೇಳಲ್ಲ. ನೀವೇ ಹೇಳಿದಿರ ತಾನೆ ಸುಳ್ಳು ಹೇಳೋದ್ ತಪ್ಪು ಅಂತ. ಇದನ್ ಸುಳ್ಳು ಅಂತ ಯಾರೇ ಹೇಳಿದ್ದು? ನಾವು ದುಡ್ಡು ಪರದಾಡ್ತಿರೋದು ನಿಜ. ಪರದಾಡೋದು ಅಂದ್ರೆ ಏನಮ್ಮ? ಪರದಾಡೋದು ಅಂದ್ರೆ ದುಡ್ಡು ಹೊಂದಾಣಿಕೆ ಮಾಡಕ್ಕಾಗ್ದಲೆ ಒದ್ದಾಡೋದು. ಏನ್ ಹಾಗ್ ನೋಡ್ತಾ ಇದ್ಯಾ? ನೀವು ಒದ್ದಾಡ್ತಾನೆ ಇಲ್ಲ. ರೀ, ನಗೋದ್ ನಿಲ್ಸಿ, ಮಗುಗೆ ಅರ್ಥ ಆಗೋ ರೀತಿ ಹೇಳಿ. ನೋಡ್ಕಂದ, ನಾವು ಹೊಸ ಮನೆ ಅಂದ್ರೆ ನಮ್ ಸ್ವಂತ ಮನೆ ತಗೋಬೇಕು ಅಂತಿದೀವಿ. ಆದ್ರೆ ಅದಕ್ ಬೇಕಾದಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಅದಕ್ಕೆ ತಾತನ ಹತ್ರ ಇದೆಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ ನಮ್ಗೆ ಕಷ್ಟ ಆಗ್ತಿದೆ. ಈ ವಿಷಯನ ನೀನೇ ತಾತಂಗ್ ತಿಳಿಸಿ ನಮ್ ಸಹಾಯ ಮಾಡಕ್ ಹೇಳ್ತೀಯಾ? ಗೊತ್ತಾಯ್ತಾ? ನೋಡು, ಇದೊಂದು ನೀನ್ ನಮಗ್ ಸಹಾಯ ಮಾಡ್ಕೊಟ್ರೆ ನಾಳೆ ನಾವು ನಮ್ ಸ್ವಂತ ಮನೇಲಿ ಇರ್ಬೋದು. ಅಲ್ಲಿ ನಿನಗೆ ಅಂತಾನೆ ಸಪ್ರೇಟ್ ರೂಮ್ ಇರತ್ತೆ. ತಾತಂಗ್ ಇದನ್ನೆಲ್ಲ ಹೋಗಿ ಹೇಳ್ತೀಯಾ? ಹೇಳ್ತೀನಿ. ವೆರಿ ಗುಡ್ ಗರ್ಲ್, ನನ್ ಮುದ್ದು, ನನ್ ಕಂದ, ನನ್ ಬಂಗಾರಿ. ಭುವನ್, ವಾಟ್ ಆರ್ ಯು ಡೂಯಿಂಗ್? ಕ್ರಿಕೆಟ್ ಆಡ್ತಾ ಇದ್ದೀನಿ. ಕಮ್ ಆನ್, ಗೋಲ್ ಮಾಡು ಮಮ್ಮಿ. ಕ್ಯಾಚ್. ಯು ಫೂಲ್,
ಡೋಂಟ್ ಯು ಹ್ಯಾವ್ ಸೆನ್ಸ್? ಪೊರ್ಕೆ ಹಿಡ್ಕೊಂಡು ದೇವರ ಮನೆ ಮುಂದೆ ಆಟ ಆಡ್ತಾ ಇದೆಯಲ್ಲ. ಬಾಬಾ ಫೋಟೋ ಇದೆ ಒಳಗಡೆ, ಕೊಡಲಿ. ಇಡಿಯಟ್. ಕುಕ್ಕರ್ಬೇಡಿ. ವೈ ಮಮ್ಮಿ? ಹೋಮ್ವರ್ಕ್ ಮಾಡಿದ್ಯಾ? ಎಸ್ ಮಮ್ಮಿ. ಆಟ ಆಡ್ತಾನೆ ಇದೆಯಾ ಅವಾಗಿಂದ? ಹೋಮ್ವರ್ಕ್ ಮಾಡದೆ ಅಂತ ಸುಳ್ಳು ಹೇಳ್ತೀಯಾ? ನಿನ್ ಬ್ಯಾಗ್ ತೋರ್ಸು. ಶೋ ಮೀ ಫಸ್ಟ್. ನೋಡ್ಕೋ. ಓದೋ ಪುಸ್ತಕನ ಎಸಿತಿಯಲ್ಲೋ? ಯಾವಾಗ್ಲೂ ಹೊಡೆಯಕ್ಕೆ ಬರ್ತೀಯಲ್ಲ. ಹೋಮ್ ವರ್ಕ್ ಮಾಡಿದೀನ ಇಲ್ವೋ ನೋಡ್ಕೋ. ಡೈರಿ ಎಲ್ಲೋ ಕಾಣಿಸ್ತಾ ಇಲ್ಲ? ಡೈರಿ ಮ್ಯಾಮ್ ಕೊಟ್ಟಿಲ್ಲ. ಯಾಕೋ ಕೊಟ್ಟಿಲ್ಲ? ನಂಗೇನ್ ಗೊತ್ತು? ನಿನ್ ಡೈರಿ ಇಟ್ಕೊಂಡು ಮ್ಯಾಮ್ ಏನೋ ಮಾಡ್ತಾರೆ. 2 ದಿನದಿಂದ ನಿನ್ ಬ್ಯಾಗ್ ಚೆಕ್ ಮಾಡ್ತಾ ಇದ್ದೀನಿ, ಡೈರಿ ಮಾತ್ರ ಸಿಕ್ತಿಲ್ಲ. ಟೆಲ್ ಮಿ ದ ಟ್ರೂತ್. ಎಲ್ಲಿ ಡೈರಿ? ಮ್ಯಾಮ್ ಹತ್ರ ಇದೆ ಅಂತ ಹೇಳದ್ನಲ್ಲ ಮಮ್ಮಿ. ಸುಳ್ಳು ಹೇಳ್ಬೇಡ. ಸ್ಕೂಲಲ್ಲಿ ಏನಾದ್ರೂ ಮಿಸ್ಚೀಫ್ ಮಾಡಿದ್ಯಾ? ಏನಾದ್ರೂ ಒಡೆದಾಕೋದು ಬಡ್ದಾಕೋದು ಮಾಡಿದ್ಯಾ? ನನಗ್ ಗೊತ್ತು. ಐ ನೋ. ಸ್ಕೂಲಲ್ಲಿ ಏನೋ ಕಿತಾಪತಿ ಮಾಡಿರ್ತೀಯ. ನಿಮ್ ಮ್ಯಾಮ್ ಅದನ್ನ ಡೈರಿಲಿ ಬರ್ದಿದ್ದಾರೆ ಅನ್ಸುತ್ತೆ. ಅದಕ್ಕೆ ನೀನ್ ನನ್ಗೆ ಅದನ್ನ ತೋರಿಸದೆ ಡ್ರಾಮಾ ಮಾಡ್ತಿದ್ಯಾ. ಇಲ್ಲ ಮಮ್ಮಿ, ನಾನೇನು ಮಾಡಿಲ್ಲ. ನಿಜವಾಗ್ಲು ಬಿಲೀವ್ ಮೀ, ಎಲ್ಲಾ ಹೋಮ್ವರ್ಕು ಫಿನಿಶ್ ಮಾಡಿದ್ದೀನಿ. ನೋಡು. ಹಲೋ. ಎಸ್ ಸ್ಪೀಕಿಂಗ್. ಭುವನ್. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ರಾಸ್ಕಲ್, ಏನ್ ತಪ್ಪು ಮಾಡಿದೆ? ಸ್ಕೂಲಿಂದ ಮ್ಯಾಮ್ ಫೋನ್ ಮಾಡಿದ್ರು, ನಾಳೆನೇ ಮೀಟ್ ಮಾಡ್ಬೇಕಂತೆ. ನಿಜ ಹೇಳು, ಏನ್ ಮಾಡಿದೆ ಸ್ಕೂಲ್ನಲ್ಲಿ? ನಾನೇನು ಮಾಡಿಲ್ಲ ಮಮ್ಮಿ. ಆದ್ರೆ ಶಿಲ್ಪಂಗ್ ಮಾತ್ರ ಒಂದೇಟು ಸುಮಾರು ಹೊಡೆದೆ ಅಷ್ಟೇ. ವಾಟ್? ಹುಡುಗಿಗೆ ಹೊಡ್ತೀಯಾ? ಹೌದು. ಏನು ನೀನು? ನಿಂಗ್ ಸ್ವಲ್ಪನೂ ಭಯನೇ ಇಲ್ವಾ? ಹೊಡೆದೆ ಅಂತ ಈಸಿಯಾಗಿ ಹೇಳ್ತಿಯಲ್ಲೋ. ಭಯ ಯಾಕೆ ಪಡ್ಬೇಕು? ಅವಳು ತಪ್ಪು ಮಾಡಿದ್ಲು, ಅದಕ್ಕೆ ಹೊಡೆದೆ. ಅವಳೇನೋ ತಪ್ಪು ಮಾಡಿದ್ಲು? ಈ ಸೆಮಿಸ್ಟರ್ ಅಲ್ಲಿ ಅವಳು ನನ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ದಾಳೆ. ಅದಕ್ಕೆ ಹೊಡೆದ್ ಬಿಡದಾ? ಮಮ್ಮಿ, ಅವಳು ನನ್ ಪೇಪರ್ ಕಾಪಿ ಮಾಡಿ ನನ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದಿರೋದು. ಆಮೇಲೆ ಆ ಮ್ಯಾಮ್ ಬೇರೆ ಅವಳನ್ನ ಗುಡ್ ಗರ್ಲ್ ಅಂತಾರೆ. ಅದಕ್ಕೆ ಕೋಪ ಬಂತು, ಸರಿಯಾಗಿ ಒಂದ್ ಬಾರಿಸ್ಬಿಟ್ಟೆ. ಇಟ್ಸ್ ನಾಟ್ ಮೈ ಫಾಲ್ಟ್. ಇಲ್ಲ, ಇವನನ್ನ ಹೀಗೆ ಬಿಡಬಾರ್ದು. ಹೇಗಾದ್ರೂ ಮಾಡಿ ಬಾಬಂಗೆ ಸರೆಂಡರ್ ಮಾಡಿಸ್ಬೇಕು. ಇಲ್ಲಿದ್ರೆ ಉದ್ಧಾರ ಅಂತೂ ಆಗಲ್ಲ, ಹಾಳಾಗಿ ಹೋಗ್ತಾನೆ. ಬಾಬಾ, ಪ್ಲೀಸ್ ಸೇವ್ ಹಿಮ್. ಗುಡ್ ಮಾರ್ನಿಂಗ್. ಓ, ವೆರಿ ಗುಡ್ ಮಾರ್ನಿಂಗ್. ನಿಮ್ ಮುಖ ನೋಡಿದ್ರೆ ಏನೋ ಕೇಳ್ಬೇಕು ಅಂತ ಇರೋ ಹಾಗಿದೆ. ಎನಿ ಕ್ವೆಶ್ಚನ್ಸ್? ಇಲ್ಲ ಇಲ್ಲ ಅನ್ನೋದ್ರಲ್ಲೇ ಏನೋ ಇದೆ ಅನ್ನೋ ಅರ್ಥ ಕಾಣಿಸ್ತಿದೆ. ನಾವು ಫ್ರೆಂಡ್ಸ್ ಅಂತ ಒಬ್ರನ್ನೊಬ್ರು ಒಪ್ಕೊಂಡಿದೀವಲ್ವಾ? ಆಫ್ ಕೋರ್ಸ್ ವಿ ಆರ್ ಫ್ರೆಂಡ್ಸ್. ಓ, ನಿಮ್ ಸಂಕೋಚ ಏನು ಅಂತ ಗೊತ್ತಾಯ್ತು. ನಿನ್ನೆ ನಾನ್ ಬಂದಿರ್ಲಿಲ್ಲ ಅಂತ ನಿಮಗ್ ಬೇಜಾರಾಗಿದೆ. ಯಾಕೆ ಬಂದಿರ್ಲಿಲ್ಲ ಅಂತ ನಿಮ್ ಪ್ರಶ್ನೆ. ಹೌದು, ಯಾಕೆ ಬರ್ಲಿಲ್ಲ? ಅದು ನಿನ್ನೆ ರಾತ್ರಿ ಬಹಳ ಹೊತ್ತು ನಿದ್ದೆನೆ ಬರ್ಲಿಲ್ಲ. ಬೆಳಗಿನ ಹೊತ್ತು ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿದೆ, ಅದಕ್ಕೆ ಎಚ್ಚರನೇ ಆಗ್ಲಿಲ್ಲ. ಹೌದು. ಈಗ್ಲಾದ್ರೂ ನಿಮ್ ಮನ್ಸಲ್ಲಿರೋ ಇನ್ನೊಂದು ಪ್ರಶ್ನೆ ಕೇಳಬಹುದು. ಯಾವ ಪ್ರಶ್ನೆ? ರಾತ್ರಿ ಬಹಳ ಹೊತ್ತು ನನಗೆ ಯಾಕೆ ನಿದ್ದೆ ಬರ್ಲಿಲ್ಲ ಅಂತ. ಹೌದು, ಯಾಕೆ ನಿಮ್ಗೆ ರಾತ್ರಿ ಬಹಳ ಹೊತ್ತು ನಿದ್ದೆ ಬರ್ಲಿಲ್ಲ? ನಿಮ್ ಬಗ್ಗೆನೆ ಯೋಚಿಸ್ತಾ ಇದ್ದೆ. ಒಂದು ಪ್ರಶ್ನೆ ಕೇಳೋದಕ್ಕೆ ಈಗ್ಲೂ ನಿಮ್ಗೊಂದು ಅವಕಾಶ. ಏನಂತ? ನನ್ನ ಬಗ್ಗೆ, ಅದು ಲೇಟ್ ನೈಟ್, ಅಷ್ಟೊಂದು ಏನ್ ಯೋಚನೆ ಮಾಡ್ತಿದ್ರಿ ಅಂತ. ಹೋಗ್ರಿ, ಬೋರ್ ಆಯ್ತು. ಪ್ರಶ್ನೆನೂ ನಾನೇ ಹೇಳ್ಕೊಡ್ಬೇಕು, ಉತ್ತರನೂ ನಾನೇ ಹೇಳ್ಬೇಕು. ಮೊನ್ನೆ ನಮ್ಮ ಮನೆಯಲ್ಲೂ ಹೀಗೆ ಆಯ್ತು. ನನ್ನ ಮಗ ಶ್ರಾವಣನಿಗೆ ನಾನೇ ಪ್ರಶ್ನೆ ಕೇಳಿ ನಾನೇ ಉತ್ತರ ಕೊಡ್ಬೇಕಾಯ್ತು. ಹಾಗಾದ್ರೆ ಇದು ವಂಶ ಪಾರಂಪರ್ಯವಾಗಿ ಬಂದಿರೋ ಕಾಯಿಲೆ ಅನ್ನಿ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಜಗತ್ತಿನ ಸಮೃದ್ಧ ಭಾಷೆ ಅಂದ್ರೆ ಯಾವ್ದು ಗೊತ್ತಾ? ಮೌನ. ಅದೆಲ್ಲ ಗಿಡ, ಮರ, ನದಿ, ಕಾಡು, ಬೆಟ್ಟಕ್ಕೆ ಸರಿ. ಮನುಷ್ಯರು ಮಾತಾಡ್ಬೇಕ್ರಿ. ಮಾತು ದೇವ್ರು ಕೊಟ್ಟಿರೋ ವರ. ಈಗ ಒಂದೇ ಒಂದು ಸ್ವಂತ ಪ್ರಶ್ನೆ, ಒರಿಜಿನಲ್, ನಾನ್ ಹೇಳ್ಕೊಡ್ದೆ
ನೀವೇ ಕೇಳ್ಬಾರ್ದಾ? ಕೇಳ್ತೀನಿ. ನೀವು ಮಾತಾಡದೆ ಸುಮ್ಮನಿರೋಕೆ ಎಷ್ಟು ಚಾರ್ಜ್ ತಗೋತೀರಿ? ನೀವು ಪಟ ಪಟ ಅಂತ ಮಾತಾಡೋದಕ್ಕೆ ಏನ್ ಚಾರ್ಜ್ ತಗೋತೀರಿ? ನಾನು ನನ್ನ ಮೊಮ್ಮಗಳನ್ನ ಬಸ್ ಸ್ಟಾಪಿಗೆ ಬಿಡಬೇಕು, ನಾನು ಬರ್ತೀನಿ. ನಿಜಾನಾ? ನನ್ನಿಂದ ತಪ್ಪಿಸ್ಕೊಳಕ್ಕ? ನಿಮ್ಮಿಂದ ತಪ್ಪಿಸ್ಕೊಂಡ್ರು ಅವಳಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಅವಳು ನಿಮ್ ತರಾನೇ ವಾಚಾಳಿ. ನಾಳೆ ಸಿಗ್ತೀನಿ.